ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ಇವತ್ತಿಂದ ಚಾತುರ್ಮಾಸ ಪ್ರಾರಂಭ. ಇವತ್ತಿಂದ ಪ್ರಥಮ ಏಕಾದಶಿ, ಚಾತುರ್ಮಾಸ ಪ್ರಾರಂಭ. ಅನೇಕ ವ್ರತಗಳು ಶುರು ಮಾಡ್ಬೋದು. 4 ತಿಂಗಳು. ನಾನು ಇಲ್ಲಿ ನಿಮಗೆ 12 ದಳದ ಕಮಲದ ಬತ್ತಿನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ದಿನ 2 ದೀಪ ಹಚ್ಚೋದು ಚಾತುರ್ಮಾಸ 4 ತಿಂಗಳು ತುಪ್ಪದಲ್ಲಿ ನೆನೆಸಿ 2 ದೀಪ ಹಚ್ಬೋದು. ಇಲ್ಲಾಂದರೆ ಆರತಿಗೆ 2 ದೀಪನ ಉಪಯೋಗಿಸ್ಬೋದು. ಇದು ಇವಾಗ 12 ದಳದ ಕಮಲದ ಬತ್ತಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದು ಕಾರ್ತಿಕ್ ಮಾಸದಲ್ಲಿ ದಿನಾಗಲೂ ಹಚ್ಬೋದು. ಆವಾಗ ನಕ್ಷತ್ರ ದೀಪ ಅನ್ನೋದಕ್ಕೆ ಇದನ್ನು ಹಚ್ತಾರೆ. ತುಂಬ ಶ್ರೇಷ್ಠವಾದದ್ದು. ನಾವು ಹತ್ತಿ ಮನೆಗೆ ತಂದು ಕರಿಕಾಳು ಹತ್ತಿ ಬಿಡಿಸಿ ಮಾಡಿದ್ರೆ ತುಂಬ ಶ್ರೇಷ್ಠ. ನಾವೇ ಮಾಡೋದು ಒಳ್ಳೆಯದು. ನಾನಿವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನೋಡಿ, ಇದು ಹೀಗೆ ಹತ್ತಿ ಬಿಡಿಸ್ಕೊಂಡಿರೋ ಹತ್ತಿ. ಇದನ್ನು ಎಳೆ ತೆಕ್ಕೊಂಡು ದಳಗಳು ಮಾಡಿಕೊಂಡು, ಅಂದರೆ ಪೆಟಲ್ಸ್ಗಳು ಮಾಡಿಕೊಂಡು ಮಾಡೋದು. ನೋಡಿ, ಇದು ಹೀಗೆ ಎಳೆ ತೆಕ್ಕೊಳ್ಳೋದು. ನಿಧಾನಕ್ಕೆ ಎಳೆ ತೆಕ್ಕೊಂತ ಈ ಥರ ಎಳೆ ತೆಗೆಯೋದು. ಇದ್ರೊಳಗೆ ನಾವಿವಾಗ 12 ದಳಗಳನ್ನು ಮಾಡಿಕೊಂಡು ಮಾಡ್ಬೋದು. ಈ ಥರ ಎಳೆ ತೆಕ್ಕೊಳ್ಳೋದು. ನಾನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಇದರೊಳಗೆ 12 ದಳಗಳನ್ನ ಮಾಡ್ತೀನಿ. ನೋಡಿ, ಈ ಥರ ನೋಡ್ತಾ ಇರೋಣ. 12 ನೋಡಿ, ಇವಾಗ ನಾನು ಇದು 12 ದಳ ಈ ಥರ ಇರುತ್ತಲ್ಲ, ಇದನ್ನೆಲ್ಲ ಕೂಡಿಸ್ಕೊಂಡು ಇದಕ್ಕೆ ನಾವು ಬತ್ತಿ ಇರತ್ತಲ್ಲ ಅದನ್ನು ಜೋಡಿಸಿದ್ರೆ ಕಮಲದ ಬತ್ತಿ ರೆಡಿ ಆಗತ್ತೆ. ಇದು ಸ್ವಲ್ಪ ಕೂತ್ಕೊಂಡು ಎಳ್ಕೋಬೇಕು. ಫಸ್ಟು ಎಳೆನ ಚೆನ್ನಾಗಿ ಕ್ಲೀನಾಗಿ ಮಾಡ್ಕೋಬೇಕು. ನಾವು ಹೂಬತ್ತಿ ಎಲ್ಲ ಮಾಡುವಾಗ ಭಗವತ್ ರೂಪಗಳ ಚಿಂತನೆಯನ್ನು ಮಾಡಬೇಕು. ಕೇಶವಾದಿ ನಾಮಗಳು, ಇಲ್ಲಾಂದರೆ ತಾರತಮ್ಯ ಭಜನೆ ಮಾಡ್ತಾ ಇದನ್ನೆಲ್ಲ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ. ನೋಡಿ, ಎಷ್ಟು ಸುಲಭವಾಗಿ ಬಂತು. ಇದು 12 ದಳದ ಕಮಲದ ಬತ್ತಿ ಚಾತುರ್ಮಾಸದಲ್ಲಿ ಹಚ್ಚೋದು. ದಿನ 2 ತುಪ್ಪದಲ್ಲಿ ನೆನೆಸಿ ಹಚ್ಚೋದು. ನಾವು ಹಿಂಗೆ ತಿರುಗಿಸಿದ್ರೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ. ನಾವು ಹರಿಕಥಾಮೃತ ಸಾರದ 5ನೇ ಸಂಧಿನಲ್ಲಿ ವಿಭೂತಿ ರೂಪ ಶ್ಲೋಕನ ಹೇಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ದೀಪ ಹಚ್ಚೋದಕ್ಕೆ ರೆಡಿಯಾಗಿರೋ ಬತ್ತಿಗಳು.